ನಮಸ್ಕಾರ. ನಾನು ಪ್ರೊಫೆಸರ್ ಎ ಗಣೇಶ್ ಭಟ್, ಸಹ ಪ್ರಾಧ್ಯಾಪಕರು ಹಾಗೂ ವಿಭಾಗ ಮುಖ್ಯಸ್ಥರು, ರಾಜ್ಯಶಾಸ್ತ್ರ ವಿಭಾಗ, ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, ಸಾಗರ, ಶಿವಮೊಗ್ಗ ಜಿಲ್ಲೆ. ಈ ವಿಡಿಯೋದಲ್ಲಿ ಭಾರತ ಸಂವಿಧಾನದ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ನಾನು ಇಂದು ವಿವರಣೆಗಳನ್ನು ನೀಡಲು ಬಯಸುತ್ತೇನೆ. ಭಾರತ ಸಂವಿಧಾನವು ಇಂದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಅಭ್ಯರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಹಾಗೂ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಕಡ್ಡಾಯ ಪತ್ರಿಕೆಯಾಗಿ ಭಾರತ ಸಂವಿಧಾನವನ್ನು ಬೋಧಿಸಲಾಗುತ್ತಿದ್ದು, ಅದರ ವಿದ್ಯಾರ್ಥಿಗಳಿಗೂ ಅನುಕೂಲವಾಗಲಿ ಎನ್ನುವಂತ ಉದ್ದೇಶಕ್ಕಾಗಿ ಈ ವಿಡಿಯೋದಲ್ಲಿ ಭಾರತ ಸಂವಿಧಾನದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾನು ಚರ್ಚಿಸ್ತಾ ಇದ್ದೇನೆ. ಭಾರತ ಸಂವಿಧಾನದ ಪ್ರಶ್ನೆಗಳಲ್ಲಿ 3 ರೀತಿಯ ಪ್ರಶ್ನೆಗಳು ಬರ್ತವೆ. ಒಂದು ನೇರ ವಿಚಾರಗಳಿಂದ ಕೂಡಿರತಕ್ಕಂಥ ಪ್ರಶ್ನೆಗಳು, ನೇರವಾದ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯುವಂಥದ್ದು. ಎರಡನೇದು ಅಂಕಿ ಅಂಶಗಳು, ವಿಧಿಗಳು, ಭಾಗ, ಅನುಸೂಚಿಗಳು, ಈ ತರದ ಅಂಶಗಳು ಬರ್ತದೆ. ಮೂರನೇದು ಲಾಜಿಕಲ್ ಆದ ತಾರ್ಕಿಕವಾದ ವಿಚಾರಗಳನ್ನ ಪ್ರಶ್ನಿಸುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಇರ್ತವೆ. ಸೊ ಈಗ ನಾನು ಈ ವಿಡಿಯೋದಲ್ಲಿ ಆಯ್ಕೆಗಳ ಬಗ್ಗೆ ಹೇಳುವುದಿಲ್ಲ, ಪ್ರಶ್ನೆಗಳನ್ನು ಮತ್ತು ಅದಕ್ಕೆ ಸೂಕ್ತವಾದ ಉತ್ತರವನ್ನ ಹೇಳುವ ಪ್ರಯತ್ನವನ್ನ ಮಾಡಿದ್ದೇನೆ. ಒಂದನೇದು, ಭಾರತ ಸಂವಿಧಾನ ಜಾರಿಗೆ ಬಂದ ದಿನಾಂಕ 26 ಜನವರಿ 1950. Constitution of India is enforced on dash 26th of January 1950. Question number 2. Most part of Indian Constitution is based on dash act. Answer is 1935 Act. ಭಾರತ ಸಂವಿಧಾನದ ಬಹುಭಾಗ ಡ್ಯಾಶ್ ಕಾಯ್ದೆಯ ಆಧಾರಿತವಾಗಿದೆ ಎನ್ನುವ ಪ್ರಶ್ನೆ ಬಂದ್ರೆ ಅದಕ್ಕೆ 1935ರ ಕಾಯ್ದೆ ಸರಿಯಾದ ಉತ್ತರವಾಗಿರುತ್ತದೆ. ಕ್ವಶನ್ ನಂಬರ್ 3. ಲೆಂಥಿಯೆಸ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ದಿ ವರ್ಲ್ಡ್ ಈಸ್, ದಟ್ ಈಸ್ ಇಂಡಿಯಾ. ಜಗತ್ತಿನ ಅತ್ಯಂತ ವಿಸ್ತಾರವಾದ ಸಂವಿಧಾನ ಭಾರತದ ಸಂವಿಧಾನ. ಕ್ವಶನ್ ನಂಬರ್ 4. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಡ್ಯಾಶ್ ಇನ್ ನೇಚರ್, ರಿಟನ್ ಇನ್ ನೇಚರ್. ಆನ್ಸರ್ ಈಸ್ ರಿಟನ್. ಭಾರತ ಸಂವಿಧಾನವು ಬರವಣಿಗೆಯ ಸ್ವರೂಪದಲ್ಲಿದೆ. ಕ್ವಶನ್ ನಂಬರ್ 5. Chairman of Drafting Committee of the Constitution, Dr. B.R. Ambedkar. ಭಾರತ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ B.R. ಅಂಬೇಡ್ಕರ್. ಈ ಪ್ರಶ್ನೆಗೆ ಉತ್ತರ. ಕ್ವಶನ್ ನಂಬರ್ 6. Dash is the chairman of Constituent Assembly. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡ್ಯಾಶ್ ಆಗಿದ್ದರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು. ಕ್ವಶನ್ ನಂಬರ್ 7. ಇಂಡಿಯನ್ ಫೆಡರಲ್ ಸಿಸ್ಟಮ್ ಇಸ್ ಕಾಲ್ಡ್ ಡ್ಯಾಶ್. ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಆನ್ಸರ್ ಈಸ್ ಕ್ವಾಸಿ ಫೆಡರಲ್, ಅರೆ ಒಕ್ಕೂಟ.
ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ. ಕ್ವಶನ್ ನಂಬರ್ 8. Who is called Indian federalism as quasi-federal? ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು ಅರೆ ಒಕ್ಕೂಟ ವ್ಯವಸ್ಥೆ ಎಂದು ಕರೆದವರು ಡ್ಯಾಶ್. ಕೆ.ಸಿ. ವೀರ್ ರವರು ಈ ಕ್ವಾಸಿ ಫೆಡರಲ್ ಎನ್ನುವ ಪದವನ್ನ ಬಳಸ್ತಾರೆ. ಕ್ವಶನ್ ನಂಬರ್ 9. Original Indian Constitution consists dash articles. Answer is 395. ಭಾರತದ ಮೂಲ ಸಂವಿಧಾನವು ಡ್ಯಾಶ್ ವಿಧಿಗಳನ್ನು ಒಳಗೊಂಡಿದೆ. ಉತ್ತರ 395. Dash is considered as fundamental law of the land. Answer is Constitution. ಡ್ಯಾಶ್ ಅನ್ನು ದೇಶದ ಮೂಲಭೂತ ಕಾನೂನು ಎಂದು ಕರೆಯಲಾಗುತ್ತದೆ. ಸಂವಿಧಾನವನ್ನ ದೇಶದ ಮೂಲಭೂತ ಕಾನೂನು ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ 11ನೆಯ ಪ್ರಶ್ನೆ. ಕಾನ್ಸೆಪ್ಟ್ ಆಫ್ ರೂಲ್ ಆಫ್ ಲಾ ಈಸ್ ಅಡ್ವೊಕೇಟೆಡ್ ಬೈ ಡ್ಯಾಶ್. ಆನ್ಸರ್ ಪ್ರೊಫೆಸರ್ ಎ.ವಿ. ಡೈಸಿ. ಪ್ರೊಫೆಸರ್ ಎ.ವಿ. ಡೈಸಿ ಅವರು ಕಾನೂನಿನ ಆಳ್ವಿಕೆ ಎನ್ನುವಂತಹ ತತ್ವವನ್ನ ಪ್ರತಿಪಾದಿಸುತ್ತಾರೆ. ಅದನ್ನ ನಮ್ಮ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಕ್ವಶನ್ ನಂಬರ್ 12. ಇಂಡಿಯಾ ಈಸ್ ಬಾರೋಡ್ parliamentary democracy from dash constitution. Answer is UK. ಭಾರತವು ಸಂಸದೀಯ ಪ್ರಜಾಪ್ರಭುತ್ವವನ್ನ ಡ್ಯಾಶ್ ರಾಷ್ಟ್ರದಿಂದ ಎರವಲು ತಂದಿದೆ. ಉತ್ತರ UK. ಇಂಗ್ಲೆಂಡ್ ಸಂವಿಧಾನದಿಂದ ತರಲಾಗಿದೆ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ. ಎಮರ್ಜೆನ್ಸಿ ಪ್ರಾವಿಷನ್ಸ್ ಆರ್ ಬಾರೋಡ್ ಫ್ರಮ್ ಡ್ಯಾಶ್ ಕಾನ್ಸ್ಟಿಟ್ಯೂಷನ್. ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನು ಯಾವ ಸಂವಿಧಾನದಿಂದ ತರಲಾಗಿದೆ? ಈ ಪ್ರಶ್ನೆಗೆ ಉತ್ತರ ಜರ್ಮನಿ. ವಿ ಬಾರೋಡ್ ಫ್ರಮ್ ಜರ್ಮನಿ. ವೈಮರ್ ಕಾನ್ಸ್ಟಿಟ್ಯೂಷನ್ ಆಫ್ ಜರ್ಮನಿ. ಜರ್ಮನಿ. 14. ಫಂಡಮೆಂಟಲ್ ರೈಟ್ಸ್ ಆರ್ ಬಾರೋಡ್ ಫ್ರಮ್ ಡ್ಯಾಶ್ ಕಾನ್ಸ್ಟಿಟ್ಯೂಷನ್. ಆನ್ಸರ್ ಇಸ್ USA. ಮೂಲಭೂತ ಹಕ್ಕುಗಳನ್ನ ಯಾವ ಸಂವಿಧಾನದಿಂದ ತರಲಾಗಿದೆ? ಡ್ಯಾಶ್. ಉತ್ತರ ಅಮೆರಿಕ ಸಂಯುಕ್ತ ಸಂಸ್ಥಾನದ ಸಂವಿಧಾನ. ಫೆಡರಲಿಸಂ ಇಸ್ ಬಾರೋಡ್ ಫ್ರಮ್ ಡ್ಯಾಶ್ ಕಾನ್ಸ್ಟಿಟ್ಯೂಷನ್. ಒಕ್ಕೂಟ ವ್ಯವಸ್ಥೆಯನ್ನ ಎಲ್ಲಿಂದ ತರಲಾಗಿದೆ? ಆನ್ಸರ್ ಈಸ್ ಕೆನಡಾ. ಕೆನಡಾದ ಪದ್ಧತಿಯಿಂದ ನಾವು ತರಲಾಗಿದೆ. ಕೆನಡಾ ಸಂವಿಧಾನದಿಂದ ತರಲಾಗಿದೆ. ಕಾನ್ಸೆಪ್ಟ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಈಸ್ ಬಾರೋಡ್ ಫ್ರಮ್ ಡ್ಯಾಶ್ ಕಾನ್ಸ್ಟಿಟ್ಯೂಷನ್. ಆನ್ಸರ್ ಈಸ್ ಐರ್ಲೆಂಡ್. ಐರ್ಲೆಂಡ್ ಸಂವಿಧಾನದಿಂದ ರಾಜ್ಯ ನಿರ್ದೇಶಕ ತತ್ವಗಳನ್ನು ತರಲಾಗಿದೆ. 17. Method of constitutional amendment is borrowed from dash constitution. Answer South Africa. ಸಂವಿಧಾನ ತಿದ್ದುಪಡಿಯ ವಿಧಾನಗಳನ್ನು ಡ್ಯಾಶ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಉತ್ತರ ದಕ್ಷಿಣ ಆಫ್ರಿಕಾ. ಈ ಪ್ರಶ್ನೆಗೆ ಉತ್ತರವಾಗಿದೆ. Question number 18. Dash Constitution of India is related to citizenship. Part 2. Answer is Part 2. ಭಾರತ ಸಂವಿಧಾನದ ಯಾವ ಭಾಗವು ಪೌರತ್ವದ ಬಗ್ಗೆ ಸಂಬಂಧಿಸಿದೆ?
ಭಾಗ 2. Fundamental rights, next question is, fundamental rights are in dash part of the constitution. Answer is third. ಮೂಲಭೂತ ಹಕ್ಕುಗಳು ಸಂವಿಧಾನದ ಯಾವ ಭಾಗದಲ್ಲಿದೆ? ಉತ್ತರ 3ನೆಯ ಭಾಗ. ನೆಕ್ಸ್ಟ್ ಕ್ವಶನ್, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಆರ್ ಇನ್ ಡ್ಯಾಶ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಆನ್ಸರ್ ಈಸ್ ಫೋರ್ತ್. ರಾಜ್ಯ ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದ ಯಾವ ಭಾಗದಲ್ಲಿದೆ? ಉತ್ತರ ಭಾಗ 4. Fundamental rights, next question, fundamental rights are from dash articles. Answer 12 to 35. ಮೂಲಭೂತ ಹಕ್ಕುಗಳು ಸಂವಿಧಾನದ ಡ್ಯಾಶ್ ವಿಧಿಗಳಲ್ಲಿ ಅಡಕವಾಗಿದೆ. ಉತ್ತರ 12ರಿಂದ 35. Next question is, directive principle of state policy are from dash articles of the constitution. Answer is 36 to 51. ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಡ್ಯಾಶ್ ವಿಧಿಗಳಲ್ಲಿ ಅಡಕವಾಗಿದೆ. 36ರಿಂದ 51. Next question, 23rd question. Fundamental duties are in the part of dash constitution. Dash part of the constitution. ಮೂಲಭೂತ ಹಕ್ಕುಗಳು ಸಂವಿಧಾನದ ಯಾವ ಭಾಗದಲ್ಲಿದೆ? 4A 4A ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ವಿವರಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, fundamental duties are in dash article of the constitution. Answer 51A. ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಯಾವ ವಿಧಿಯಲ್ಲಿವೆ? 51A ಯಲ್ಲಿ ಈ ಕರ್ತವ್ಯಗಳನ್ನು ವಿವರಿಸಲಾಗಿದೆ. 26th, initially dash fundamental rights are provided to Indian citizens. Answer is 7. ಪ್ರಾರಂಭಿಕವಾಗಿ ಭಾರತದ ಪ್ರಜೆಗಳಿಗೆ ನೀಡಲಾಗಿದ್ದ ಮೂಲಭೂತ ಹಕ್ಕುಗಳ ಸಂಖ್ಯೆ? ಉತ್ತರ 7. Next question, present there are dash fundamental rights in our constitution. Answer is 6. ನಮ್ಮ ಪ್ರಸ್ತುತ ಸಂವಿಧಾನದಲ್ಲಿ ಇರುವ ಮೂಲಭೂತ ಹಕ್ಕುಗಳ ಸಂಖ್ಯೆ? ಉತ್ತರ 6. ಮುಂದಿನ ಪ್ರಶ್ನೆ, ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಆರ್ ಡ್ಯಾಶ್ ರೈಟ್ಸ್ ಇನ್ ನೇಚರ್. ಎನ್ಫೋರ್ಸೆಬಲ್ ರೈಟ್ಸ್ ಇನ್ ನೇಚರ್. ದೇ ಆರ್ ಎನ್ಫೋರ್ಸೆಬಲ್ ಇನ್ ದಿ ಕೋರ್ಟ್ ಆಫ್ ಲಾ. ಮೂಲಭೂತ ಹಕ್ಕುಗಳು ಡ್ಯಾಶ್ ಸ್ವರೂಪದ ಹಕ್ಕುಗಳಾಗಿವೆ. ಅದು ಜಾರಿಗೊಳಿಸಬಹುದಾದ ಹಕ್ಕುಗಳಾಗಿವೆ. ಕ್ವಶನ್ ನಂಬರ್ 29. ರೈಟ್ ಟು ಈಕ್ವಾಲಿಟಿ ಈಸ್ ಪ್ರೊವೈಡೆಡ್ ಅಂಡರ್ ಡ್ಯಾಶ್ ಆರ್ಟಿಕಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಆನ್ಸರ್ ಈಸ್ ಆರ್ಟಿಕಲ್ 14-18. ಸಮಾನತೆಯ ಹಕ್ಕುಗಳನ್ನು ಸಂವಿಧಾನದ ಡ್ಯಾಶ್ ವಿಧಿಗಳಲ್ಲಿ ನೀಡಲಾಗಿದೆ. ಈ ಪ್ರಶ್ನೆಗೆ ಉತ್ತರ ವಿಧಿ 14ರಿಂದ 18. 30ನೇ ಪ್ರಶ್ನೆ, ರೈಟ್ ಟು ಫ್ರೀಡಮ್ ಈಸ್ ಪ್ರೊವೈಡೆಡ್ ಇನ್ ಡ್ಯಾಶ್ ಆರ್ಟಿಕಲ್ಸ್. ಆನ್ಸರ್ ಈಸ್ 19 to 22.
ಸ್ವಾತಂತ್ರ್ಯದ ಹಕ್ಕುಗಳನ್ನು ಸಂವಿಧಾನದ ಡ್ಯಾಶ್ ವಿಧಿಗಳಲ್ಲಿ ನೀಡಲಾಗಿದೆ? ಉತ್ತರ 19ರಿಂದ 22. Article 30, question number 31. Right against exploitation is provided in dash articles. ಶೋಷಣೆಯ ವಿರುದ್ಧದ ಹಕ್ಕನ್ನು ಡ್ಯಾಶ್ ವಿಧಿಗಳಲ್ಲಿ ನೀಡಲಾಗಿದೆ. ಆನ್ಸರ್ ಈಸ್ 23 to 24. 23 to 24. Next question. Right to religion is provided dash articles of the Constitution. Answer is Article 25 to 28. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕುಗಳನ್ನು ಸಂವಿಧಾನದ ಯಾವ ವಿಧಿಗಳಲ್ಲಿ ನೀಡಲಾಗಿದೆ? ಡ್ಯಾಶ್ ವಿಧಿಗಳಲ್ಲಿ ನೀಡಲಾಗಿದೆ. ವಿಧಿ 25ರಿಂದ 28. ಅದೇ ರೀತಿ ನೆಕ್ಸ್ಟ್ ಕ್ವಶನ್. Cultural and education rights are provided in our constitution in dash articles. Answer is 29 to 30. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳನ್ನು ಸಂವಿಧಾನದ ಡ್ಯಾಶ್ ವಿಧಿಗಳಲ್ಲಿ ನೀಡಲಾಗಿದೆ. ವಿಧಿ 29 ಮತ್ತು 30ರಲ್ಲಿ ಈ ಹಕ್ಕುಗಳನ್ನು ನೀಡಲಾಗಿದೆ. ನೆಕ್ಸ್ಟ್ ಕ್ವಶನ್ 34. Right to constitutional remedies is provided in dash article of the Constitution. ಸಂವಿಧಾನದ ಪರಿಹಾರದ ಹಕ್ಕುಗಳನ್ನು ಸಂವಿಧಾನದ ಡ್ಯಾಶ್ ವಿಧಿಗಳಲ್ಲಿ ನೀಡಲಾಗಿದೆ. ಆನ್ಸರ್ ಈಸ್ ಆರ್ಟಿಕಲ್ 32, ವಿಧಿ 32. ಕ್ವಶನ್ ನಂಬರ್ 35. Abolition of untouchability is provided in dash article of the Constitution. Answer is Article 17. ಸಂವಿಧಾನದ ಡ್ಯಾಶ್ ವಿಧಿಯು ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸಿದೆ. ಈ ಪ್ರಶ್ನೆಗೆ ಉತ್ತರ 17, ವಿಧಿ 17. ಮುಂದಿನ ಪ್ರಶ್ನೆ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಈಸ್ ಪ್ರೊವೈಡೆಡ್ ಅಂಡರ್ ಡ್ಯಾಶ್. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಡ್ಯಾಶ್ ವಿಧಿಗಳಲ್ಲಿ ನೀಡಲಾಗಿದೆ. 19A ವಿಧಿಯಲ್ಲಿ ಈ ರೀತಿಯ ವಾಕ್ ಸ್ವಾತಂತ್ರ್ಯದ ಅವಕಾಶವನ್ನ ಕಲ್ಪಿಸಲಾಗಿದೆ. Dash article of the Constitution implies secular character of Indian Constitution. Article 25 ಭಾರತದ ಧರ್ಮನಿರಪೇಕ್ಷತೆಯನ್ನು ಸಂವಿಧಾನದ ಯಾವ ವಿಧಿ ಪ್ರತಿನಿಧಿಸುತ್ತದೆ? ಉತ್ತರ ವಿಧಿ 25. ನೆಕ್ಸ್ಟ್ ಕ್ವಶನ್. ಅಬಾಲಿಷನ್ ಆಫ್ ಚೈಲ್ಡ್ ಲೇಬರ್. abolition of child labor provided in dash article of the Constitution. Article 23, ವಿಧಿ 23ರ ಪ್ರಕಾರ ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸಲಾಗಿದೆ. Dash article is called by heart and soul of the Constitution. Answer is Article 32. ಭಾರತ ಸಂವಿಧಾನದ ಡ್ಯಾಶ್ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆಯಲಾಗಿದೆ. ಉತ್ತರ ವಿಧಿ 32. India provides dash citizenship. In India, we have single citizenship. ಭಾರತವು ಏಕ ಪೌರತ್ವವನ್ನು ಹೊಂದಿದೆ. ಆತ್ಮೀಯರೇ, ಈ ವಿಡಿಯೋದಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದ ಸುಮಾರು 40 ಅಬ್ಜೆಕ್ಟಿವ್ ಮಾದರಿಯ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರಿಸುವ
ಪ್ರಯತ್ನವನ್ನ ಮಾಡಲಾಗಿದೆ. ಈ ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆ ಪತ್ರಿಕೆ ಇರತಕ್ಕಂತಹ ರಾಜ್ಯದ ಕೆಲವು ವಿಶ್ವವಿದ್ಯಾಲಯಗಳ ಭಾರತ ಸಂವಿಧಾನದ ಕಡ್ಡಾಯ ಪತ್ರಿಕೆಯ ವಿದ್ಯಾರ್ಥಿಗಳಿಗೆ ಕೆಎಎಸ್, ಪಿಡಿಒ, ಎಸ್ಡಿಎ, ಎಫ್ಡಿಎ ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ, ಅಭ್ಯರ್ಥಿಗಳಿಗೆ ಉಪಯೋಗವಾಗಲಿ ಎನ್ನುವ ಕಾರಣಕ್ಕಾಗಿ ಈ ವಿಡಿಯೋದಲ್ಲಿ ಸುಮಾರು 40 ಮುಖ್ಯ ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನವನ್ನ ಮಾಡಿದೆ. ಭಾರತ ಸಂವಿಧಾನವು ವಿಸ್ತಾರವಾದ ವಿಚಾರವಾಗಿದ್ದು, ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ಹಲವಾರು ಪ್ರಮುಖವಾದ ವಿಚಾರಗಳನ್ನು ಹೇಳಲು ಬಯಸ್ತೇನೆ. ಆಲಿಸಿದ ಎಲ್ಲರಿಗೂ